ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಕಲಾವಿದರಿಗೆ ಜಾತಿ ಧರ್ಮಗಳ ಭೇದ ಭಾವವಿರುವುದಿಲ್ಲ. ಸೌತ್ ಇಂಡಿಯಾದ ಕೆಲ ಕಲಾವಿದರು ತಾವು ಜನಿಸಿದ ಧರ್ಮವನ್ನು ಬಿಟ್ಟು ಬೇರೆ ಧರ್ಮದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ ಇನ್ನು ಮುಂತಾದ ಕೆಲ ವಿಷಯಗಳಿಗೆ ಮಾರು ಹೋಗಿ ಮತಾಂತರ ಆಗಿದ್ದು, ಈ ವಿಡಿಯೋದಲ್ಲಿ ತಾವು ಹುಟ್ಟಿದ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಗಳಿಗೆ ಮತಾಂತರ ಆಗಿರುವ ಕಲಾವಿದರ ಬಗ್ಗೆ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಗ್ಮಾ. ಸೌತ್ ಆಕ್ಟ್ರೆಸ್ ನಗ್ಮಾ ಅವರ ತಾಯಿ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದು, ತಂದೆ ಹಿಂದೂ ಧರ್ಮಕ್ಕೆ ಸೇರಿದ್ದವರಾಗಿದ್ದರು. ನಗ್ಮಾ ಅವರ ರಿಯಲ್ ನೇಮ್ ನಂದಿತಾ ಅರವಿಂದ್ ಮೊರಾರ್ಜಿ. ನಗ್ಮಾ ಅವರು ಕ್ರಿಸ್ಮಸ್ ದಿನದಂದು ಜನಿಸಿದ ಕಾರಣ ಬಾಲ್ಯದಿಂದಲೂ ಅವರಿಗೆ ಯೇಸುವಿನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದರು ಮತ್ತು ನಗ್ಮಾ ಅವರು ಕೆಲವು ವರ್ಷಗಳ ಹಿಂದೆ ಖಿನ್ನತೆಯಿಂದ ಬಳಲುತ್ತಿದ್ದು, ಆದ್ದರಿಂದಲೇ ನಟಿ ನಗ್ಮಾ ಅವರು 2011ರಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. ನಯನತಾರಾ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದ ಕುಟುಂಬದಲ್ಲಿ ಜನಿಸಿದ್ದು, ಇವರ ರಿಯಲ್ ನೇಮ್ ಡಯಾನಾ ಮರಿಯಂ ಕುರಿಯನ್. ನಯನತಾರಾ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬರುವ ಮೊದಲು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದು, 2011ರಂದು ಚೆನ್ನೈನ ಆರ್ಯ ಸಮಾಜ ದೇವಸ್ಥಾನದಲ್ಲಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡರು. ಖುಷ್ಬೂ. ಸೌತ್ ಆಕ್ಟ್ರೆಸ್ ಖುಷ್ಬೂ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದ್ದ ಕುಟುಂಬದಲ್ಲಿ ಜನಿಸಿದ್ದು, ಇವರ ಮೂಲ ಹೆಸರು ನಖತ್ ಖಾನ್. ಖುಷ್ಬೂ ಅವರು ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕರು ಆದಂತಹ ಸುಂದರ್ ಅವರನ್ನು ಮದುವೆಯಾಗಲು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡರು. ಎ.ಆರ್. ರೆಹಮಾನ್. ಹಿಂದೂ ಕುಟುಂಬದಲ್ಲಿ ಜನಿಸಿದ್ದ ದಿಲೀಪ್ ಕುಮಾರ್ ಅಲಿಯಾಸ್ ಎ.ಆರ್. ರೆಹಮಾನ್ ಅವರು ಅವರ ತಂದೆಯ ಮರಣದ ನಂತರ 1984ರಲ್ಲಿ ಅವರ ತಂಗಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ಇಸ್ಲಾಂ ಖಾದ್ರಿ ಅವರ ಪರಿಚಯವಾಗಿ ಅವರ ಧರ್ಮದ ಆದರ್ಶಗಳು ಮತ್ತು ಮೌಲ್ಯಗಳಿಗೆ ಮಾರು ಹೋಗಿ ರೆಹಮಾನ್ ಅವರ ಕುಟುಂಬ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿತ್ತು. ಬಳಿಕ ಅಲ್ಲರಕ ರೆಹಮಾನ್ ಎಂದು ಹೆಸರಿಟ್ಟುಕೊಂಡರು. ಮೋನಿಕಾ. ಮೋನಿಕಾ ಅವರ ತಾಯಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದು, ತಂದೆ ಹಿಂದೂ ಧರ್ಮಕ್ಕೆ ಸೇರಿದ್ದವರಾಗಿದ್ದರು. ಮೋನಿಕಾ ಅವರು ಇಸ್ಲಾಂ ತತ್ವಗಳನ್ನು ಇಷ್ಟಪಟ್ಟಿದ್ದು, ಆದ್ದರಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ ಎಂದು ಬಹಿರಂಗಪಡಿಸಿದ್ದಾರೆ ಮತ್ತು ತಮ್ಮ ಹೆಸರನ್ನು ಸಹ ರಹೀಮಾ ಎಂಜಿ ಆಗಿ ಬದಲಾಯಿಸಿಕೊಂಡರು. ಜ್ಯೋತಿಕಾ. ಜ್ಯೋತಿಕಾ ಅವರ ತಂದೆ ಪಂಜಾಬಿ ಕುಟುಂಬಕ್ಕೆ ಸೇರಿದ್ದು, ತಾಯಿ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದವರಾಗಿದ್ದರು. ಜ್ಯೋತಿಕಾ ಅವರು ಎಲ್ಲ ಧರ್ಮಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದು, ಹಿಂದೂ ಧರ್ಮಕ್ಕೆ ಸೇರಿದ್ದ ಆಕ್ಟರ್ ಸೂರ್ಯ ಅವರನ್ನು ಮದುವೆಯಾಗಿದ್ದಾರೆ. ಜಯಸುಧಾ. ಹಿಂದೂ ಕುಟುಂಬದಲ್ಲಿ ಜನಿಸಿದ ನಟಿ ಜಯಸುಧಾ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು ಮತ್ತು ತನ್ನ ಮತಾಂತರದ ಬಗ್ಗೆ ಮಾತನಾಡುತ್ತಾ ಜಯಸುಧಾ ಅವರು ಹೇಳಿದ್ದು, ಅವರು 15ನೇ ವಯಸ್ಸಿನಲ್ಲಿ ಇದ್ದಾಗ ಅನಾರೋಗ್ಯಕ್ಕೆ ತುತ್ತಾಗಿ ಯೇಸುವನ್ನ ಬೇಡಿದ್ದರು ಮತ್ತು ಕೆಲವೇ ದಿನಗಳಲ್ಲಿ ಗುಣಮುಖರಾಗಿದ್ದು, ಅಂದಿನಿಂದಲೂ ಕ್ರಿಶ್ಚಿಯಾನಿಟಿ ಬಗ್ಗೆ ಒಲವಿದ್ದ ಜಯಸುಧಾ ಅವರು 2001ರಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. ಇದಿಷ್ಟು ಸೌತ್ ಇಂಡಿಯಾದ ಯಾವೆಲ್ಲ ಆಕ್ಟರ್ಸ್ಗಳು ಮತಾಂತರ ಆಗಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.